ಆಕಾಶವಾಣಿ ಕಿತ್ತೂರು ಇತಿಹಾಸದ ಮೊದಲ ಇತಿಹಾಸಕಾರರೆಂದೇ ಖ್ಯಾತಿಗೊಂಡ ಶ್ರೀ ದೊಡ್ಡಬಾಬೆಪ್ಪ ಮೂಗಿಯವರ ಬಗ್ಗೆ ಮಾಹಿತಿ ಪಡೆದುಕೊಳ್ಳೋಣ ಬನ್ನಿ. ಈ ಲಾವಣಿ, ದುಂದುಮಿ, ಗೀಗಿ ಪದಗಳು, ಹೋಳಿ ಪದಗಳು, ಕೋಲಾಟ, ಬೀಸಣಿಕೆಯ ಪದಗಳು, ಅನೇಕ ಪದಗಳು ಒಬ್ಬರ ಬಾಯಿಂದ ಒಬ್ಬರು ಉಳಿಸಿಕೊಂಡು ಹೋಗುವ ಹೆಣ್ಣು ಮಕ್ಕಳನ್ನು ನಾನು ನೋಡಿದಾಗ ಅವರ ಬಗ್ಗೆ ನನ್ನಲ್ಲಿ ಮೂಡಿದ ಆದರ, ಆತ್ಮೀಯತೆಯನ್ನು ನಾನು ಶಬ್ದದಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಬೀಳಾದ ಹಳ್ಳಿಗಳು, ಹರಕು ಮುರುಕಲಾದ ಅವರ ಮನೆಗಳು, ಒಂದೊತ್ತು ಉಂಡು ಬದುಕುವ ಹೆಣ್ಣು ಮಕ್ಕಳನ್ನು ಸಂದರ್ಶಿಸಿ ಪದಗಳನ್ನು ಅವರಿಂದಲೇ ಅನ್ನಿಸಿ ಬರೆಸಿಕೊಂಡಾಗ ಅವರ ಹಿಗ್ಗಿಗೂ ಮೇರೆ ಇರಲಿಲ್ಲ, ನನ್ನ ತೃಪ್ತಿಗೂ ಕೊರತೆ ಇರಲಿಲ್ಲ. ಯಾಕೆಂದ್ರೆ ಸಮಗ್ರ ಕಿತ್ತೂರು ಹಾಗೂ ಕರ್ನಾಟಕದ ಇತಿಹಾಸವನ್ನು ವಿಸ್ತೃತವಾಗಿ ಬಿಡಿಬಿಡಿಯಾಗಿ ಹಾಡುತ್ತಿದ್ದಾಗ ಒಂದೊಂದು ಘಟನೆಗಳು ಕಣ್ಣು ಮುಂದೆ ಬಂದು ನಿಲ್ಲುತ್ತಿದ್ದವು. ಇತಿಹಾಸವು ಬಹಳ ಚೇತೋಹಾರಿಯಾಗಿದ್ದು ಅಂತ ಬೈಲಹೊಂಗಲದ ಇತಿಹಾಸಕಾರರಾದ ಶ್ರೀ ದೊಡ್ಡಬಾಬೆಪ್ಪ ಮೂಗಿಯವರು ಹೇಳುತ್ತಿದ್ದರು. ಕಿತ್ತೂರು ಇತಿಹಾಸದ ಮೊದಲ ಇತಿಹಾಸಕಾರರೆಂದೇ ಖ್ಯಾತಿಗೊಂಡ ಶ್ರೀ ದೊಡ್ಡಬಾಬೆಪ್ಪನವರು ಕಿತ್ತೂರದ ವೈಭವ ಪೂರಿತವಾದ ಧೈರ್ಯ ಸಾಹಸದ ಕಥೆಗಳನ್ನು, ಮುಚ್ಚಿಟ್ಟ ಕಥೆಗಳನ್ನು ಅಲೆಮಾರಿಗಳಂತೆ ಊರೂರು ಅಲೆದು ಹೊರತೆಗೆದರು. ಕಾಲಗರ್ಭದಲ್ಲಿ ಮರೆಯಾಗಿ ಹೋಗದಂತೆ ಐತಿಹಾಸಿಕ ವೀರ ಪರಂಪರೆಗೆ ದಾಖಲೆ ಸಹಿತವಾಗಿ ದಾಖಲಿಸಲು ಪ್ರಯತ್ನಪಟ್ಟರು. ಶ್ರೀ ದೊಡ್ಡಬಾಬೆಪ್ಪ ಚನ್ನಬಸಪ್ಪ ಮೂಗಿಯವರು ಕಿತ್ತೂರು ನಾಡಿನ ಬೈಲಹೊಂಗಲದ ಚೆನ್ನಮ್ಮ ರಾಣಿಯ ಛಲ, ಬಲ, ಸಾಹಸ, ಸತ್ಯಗಳ ಪರಂಪರೆಯಲ್ಲಿ ಬೆಳೆದವರು. ಕಿತ್ತೂರಿನ ಇತಿಹಾಸ ಸಂಶೋಧಕರಾಗಿ ಕನ್ನಡ ನಾಡಿನ ಸಮಗ್ರ ಚರಿತ್ರೆಯನ್ನು ಅರಿತವರು. ಅಷ್ಟೇ ಅಲ್ಲದ ಛತ್ರಪತಿ ಶಿವಾಜಿ, ಪೇಶ್ವೆ, ಮರಾಠ ಇವರೆಲ್ಲರ ಸಾಹಸದ ಕಥೆಗಳನ್ನು, ಮರಾಠರ ಬ್ರಿಟಿಷರ ಆಡಳಿತದ ಹಾಸು ಬೀಸುಗಳನ್ನು ಅರಿತವರಾಗಿದ್ದರು. ಅವರ ಆಳ್ವಿಕೆಯ ಏಳು ಬೀಳು, ಹಿರಿಮೆ ಗರಿಮೆಯನ್ನು ಅರಿತವರಾಗಿದ್ದರು. ಇದೆಲ್ಲದಕ್ಕೂ ಮಿಗಿಲಾಗಿ ನಮ್ಮ ದೇಶವು ಎಂದು ಪರಕೀಯರ ದಾಳಿಗೆ ಒಳಗಾಯಿತೋ ಅಂದಿನಿಂದ ಈ ದೇಶವು ದಾಟಿ ಬಂದ ದಿವ್ಯಗತ ಕಾಲದಲ್ಲಿ ಇದ್ದ ಅನಿಷ್ಟ ಘಟನೆಗಳನ್ನು ಒಬ್ಬ ಇತಿಹಾಸಕಾರನಾಗಿ ಅರ್ಥೈಸಿಕೊಂಡರು. ಅವರ ಐತಿಹಾಸಿಕ ದೃಷ್ಟಿಯು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿರಲಿಲ್ಲ. ಅದು ಅಖಂಡ ಭಾರತ ದೇಶದ ಸಮಗ್ರ ಏಕತೆಯ ಚಿಂತನೆಯಾಗಿತ್ತು. ಮಹಾನ್ ಪರಂಪರೆಯ ನಮ್ಮ ದೇಶದ ಇತಿಹಾಸವನ್ನು ಸಂಶೋಧನಾತ್ಮಕವಾಗಿ ಹುಡುಕಿ ತೆಗೆದು ಕಿತ್ತೂರಿನ ಮೊದಲ ಇತಿಹಾಸಕಾರ ಎನ್ನುವ ಹೆಗ್ಗಳಿಕೆಯನ್ನು ಗಳಿಸಿಕೊಂಡರು. ಅವರು ಹುಡುಕಿ ತೆಗೆದ ಪಾರಸಿ ಕಾಗದಗಳು, ಅನೇಕ ಐತಿಹಾಸಿಕವಾದ ಪತ್ರಗಳು, ಬಕರ, ಸನದ, ಪರ್ಮಾನ್, ಜಮಾಬಂದಿ, ಒಪ್ಪಂದು, ನಿರ್ಣಯ, ಕೈಫಿಯತ್ತು, ಉಂಬಳಿ ಕಾಗದ, ಕಡತಗಳು, ವಂಶಾವಳಿ, ಉದ್ಧರಣೆಗಳು, ಸಮಕಾಲೀನವರು ಬರೆದಿಟ್ಟ ನಿರ್ಣಯ ದಿನಚರಿಗಳು, ಎಲ್ಲಕ್ಕೂ ಮಿಗಿಲಾಗಿ ಇತಿಹಾಸಕ್ಕೆ ಸಂಬಂಧಿಸಿದ ಜನಜನಿತವಾದ ಜಾನಪದ ಪದಗಳು, ಲಾವಣಿ, ದುಂದುಮಿ, ಕೋಲಾಟ ಪದಗಳು, ಗೀಗಿ ಪದಗಳು ಸಂಗ್ರಹಿಸಿದರು. ಸುಮಾರು 13 ಗಂಟುಗಳ ಹೊತ್ತಿಗೆಯನ್ನು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಸಮರ್ಪಿಸಿದ ಮಹಾನ್ ಇತಿಹಾಸಕಾರರು ಅಂತ ಹೇಳಬಹುದು. ಹೀಗಾಗಿಯೇ ಪ್ರಸಿದ್ಧ ಇತಿಹಾಸಕಾರರಾದ ಪ್ರೊಫೆಸರ್ ಸಿ ಬಸವನಾಳ್ ಅವರು ದೊಡ್ಡಬಾಬೆಪ್ಪನವರನ್ನು ಕಿತ್ತೂರು ಇತಿಹಾಸದ ವಿಶ್ವಕೋಶವೆಂದೇ ಕರೆದರು. ಹಾಗೆ ಇತಿಹಾಸಕಾರರಾದ ಡಾಕ್ಟರ್ ಎ.ಜಿ. ಪವಾರ್ ಅವರು ಕೂಡ ಅನೇಕ ಸಲ ದೊಡ್ಡಬಾಬೆಪ್ಪನವರನ್ನು ಭೇಟಿಯಾಗಿ ವಿಷಯವನ್ನು ತಿಳಿದುಕೊಂಡವರಾಗಿದ್ದರು. ಅವರು ಹೇಳುತ್ತಿದ್ದರು, ದೊಡ್ಡಬಾಬೆಪ್ಪನವರು ಶಿವಾಜಿ ಮಹಾರಾಜರ ಮೇಲಿರುವ ಅಭಿಮಾನ, ಗೌರವವನ್ನು ಕಂಡು ನಾನು ಮುಗ್ಧನಾಗಿದ್ದೇನೆ. ಶಿವಾಜಿಯ ಧರ್ಮದ ರಕ್ಷಣೆಗಾಗಿ ಮಾಡಿದ ತ್ಯಾಗ ಬಲಿದಾನವನ್ನು ನೆನೆದು ಅವರು ಪುಲಕಿತರಾಗುತ್ತಿದ್ದರು. ನಮ್ಮ ದೌರ್ಬಲ್ಯವನ್ನು ಸ್ಮರಿಸಿ ಅವರ ದೈವ ದುರ್ವಿಲಾಸವನ್ನು ಕಂಡು ಒಮ್ಮೊಮ್ಮೆ ಹನಿಗಣ್ಣಾಗುತ್ತಿದ್ದರು. ಮರಾಠರಕ್ಕಿಂತಲೂ ಕಡಿಮೆಯಲ್ಲದಷ್ಟು ಅಭಿಮಾನ ತಾಳಿದ್ದರು ದೊಡ್ಡಬಾಬೆಪ್ಪನವರು ಅಂತ ಬಹಳ ಸಲ ಹೇಳುತ್ತಿದ್ದರು. ದೊಡ್ಡಬಾಬೆಪ್ಪ ಮೂಗಿಯವರು ಜನಿಸಿದ್ದು 14/11/1888ರಲ್ಲಿ ಉಜ್ಜಯಿನಿ ಸಿಂಹಾಸನದ ನಂದಿ ಗೋತ್ರದ ದೇಸಾಯಿ ಗೌಡರ ಮನೆತನದಲ್ಲಿ ಇವರು ಹುಟ್ಟುತ್ತಾರೆ. ಇವರ ತಂದೆ ಚನ್ನಬಸಪ್ಪ ಮೂಗಿ ಹಾಗೂ ಸಜ್ಜನೆಯಾದ ತಾಯಿ ನೀಲವ್ವನ ಉದರದಲ್ಲಿ ಜನಿಸ್ತಾರೆ. ಚನ್ನಬಸಪ್ಪನವರಿಗೆ 6 ಜನ ಮಕ್ಕಳು. ಅವರಲ್ಲಿ ದೊಡ್ಡಬಾಬೆಪ್ಪನವರ ಅಕ್ಕ ಚೆನ್ನಮ್ಮಳನ್ನು ವಣ್ಣೂರು ದೇಸಾಯಿ, ಬಾಳಪ್ಪ ದೇಸಾಯಿಯವರ ಮನೆತನಕ್ಕೆ ಕೊಡಲಾಗಿತ್ತು. ವಣ್ಣೂರು ದೇಸಾಯಿ ಮತ್ತು ಕಿತ್ತೂರಿನ ವೀರಪ್ಪ ದೇಸಾಯಿಯವರು ಅಣ್ಣ ತಮ್ಮಂದಿರು. 7 ಹಳ್ಳಿಗಳು ಇವರ ಒಡೆತನದಲ್ಲಿ ಇದ್ದವು. ಮ್ಯಾಗೇರಿ, ಉಡಿಕೇರಿ, ಹಾರೂರುಗೊಪ್ಪಿ ಹಾಗೂ ದೇಶನೂರಿನ ಸುತ್ತಮುತ್ತಲಿನ ಹಳ್ಳಿಗಳು ಮೂಗಿ ದೇಸಾಯರ ಒಡೆತನದಲ್ಲಿ ಇದ್ದವು. ಈಗಲಾದರೂ ಮೂಗಿಯರ ಹೊಲವನ್ನೇ ನಾವು ಉಳ್ತೀವಿ ಅಂತ ಹೇಳುವ ರೈತರು ಸುತ್ತಮುತ್ತಲಿನ ಹಳ್ಳಿಯಲ್ಲಿ ನಾವು ಕಾಣಬಹುದು.
ಹೀಗಾಗಿ ಸಹಜವಾಗಿಯೇ ರಾಣಿ ಚೆನ್ನಮ್ಮನ ಕೆಚ್ಚು, ಧೈರ್ಯ, ಸಾಹಸ, ತಮ್ಮ ದೇಶ ನಾಡ ನುಡಿಯ ಬಗ್ಗೆ ಸ್ವಾಭಿಮಾನ ಉಳ್ಳವರಾಗಿದ್ದರು. ಇವರು ಚಿಕ್ಕಂದಿನಿಂದಲೂ ಸ್ವಾತಂತ್ರ್ಯದ ಹೋರಾಟದಲ್ಲಿ ನಿರತರಾದವರು. 1906 ಬೆಳಗಾವಿಯಲ್ಲಿ ಗಣಪತಿ ಉತ್ಸವವನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದಾಗ ಅವರಿಗೆ ಕೇವಲ 18 ವರ್ಷಗಳು. ಆಗ ಸ್ವಾತಂತ್ರ್ಯ ಹೋರಾಟಗಾರರಾದ ಗಂಗಾಧರ್ ದೇಶಪಾಂಡೆ, ಮಧುರಚನ್ನರು, ಡಾಕ್ಟರ್ ಬಸವನಗೌಡ ಪಾಟೀಲ್, ರಾವ್ ಬಹದ್ದೂರ್, ಮಲಕ್ ನಾಯಕ್ ಪಾಟೀಲ್ ಅಂಥವರ ಒಡನಾಟದಲ್ಲಿ ಇದ್ದವರು. ರಾಷ್ಟ್ರ ನಾಯಕರ ಸಭೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ದರು. ಹಾವೇರಿಗೆ ಸುಭಾಷ್ ಚಂದ್ರ ಬೋಸರು ಬಂದಾಗ ಅಲ್ಲಿ ಅವರ ಭಾಷಣ ಕೇಳಿ ಪ್ರಭಾವಿತರಾಗಿ ಸುಭಾಷ್ ಚಂದ್ರ ಬೋಸರೊಬ್ಬರೇ ಭಾರತ ಮಾತೆಯ ನಿಜವಾದ ಸುಪುತ್ರ ಎನ್ನುತ್ತಿದ್ದರು. ಗಾಂಧೀಜಿಯವರನ್ನು ಕೂಡ ಬೆಳಗಾವಿ ಅಧಿವೇಶನದಲ್ಲಿ ಬಂದಾಗ ಭೇಟಿಯಾಗಿ ಅವರನ್ನೂ ಕೂಡ ಮೆಚ್ಚುಗೆಯಿಂದ ಹೊಗಳಿದರು. ಬೆಳಗಾವಿ ವಕೀಲರು ಗಣೇಶ ಉತ್ಸವದ ಅಧ್ಯಕ್ಷತೆ ವಹಿಸಿದ್ದರು. ಈ ಶ್ರೀಮಂತ ಯುವಕನ ಹುರುಪು ಹುಮ್ಮಸ್ಸುಗಳನ್ನು, ರಾಷ್ಟ್ರೀಯ ಮನೋವೃತ್ತಿಯನ್ನು ಕಂಡು ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಲು ಬೆಳಗಾವಿ ವಕೀಲರು ಕೇಳಿಕೊಂಡರು. ಬ್ರಿಟಿಷರ ವಿರುದ್ಧ ಧಾರ್ಮಿಕ ಚಟುವಟಿಕೆಗಳ ಮೂಲಕ ಜನ ಜಾಗೃತಿಗೊಳಿಸುವಲ್ಲಿ ತನುಮನ ಧನಗಳಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡವರು ದೊಡ್ಡಬಾವೆಪ್ಪನವರು. ಅವರು ಇಂಥ ಕಾರ್ಯಗಳನ್ನು ಮಾಡುತ್ತಾ ವಾರಗಟ್ಟಲೆ ಮನೆಗೆ ಬರುತ್ತಲೇ ಇರಲಿಲ್ಲ. ತಂದೆ ತಾಯಿ ಚಿಂತಾಕ್ರಾಂತರಾಗಿ ಹುಡುಕುವ ಪ್ರಸಂಗವು ಅನೇಕ ಇದ್ದವು. ಗರಡಿ ಸಾಧನೆ ಮಾಡಿದ ಶರೀರ, ದಷ್ಟಪುಷ್ಟವಾಗಿ ಗಟ್ಟಿಕೊಂಡ ತರುಣ ಎಂಥ ಸಮಸ್ಯೆಗಳ ನೂಕು ನುಗ್ಗಲೆಗಳಿಗೆ ಹೆದರಿದವರಲ್ಲ. ಅವರ ಜಾಯಮಾನವೇ ಬೇರೆ. ಅವರಿಗೆ ಎಲ್ಲಾದರೂ ಸಾಮಾಜಿಕ, ಸಾಂಸ್ಕೃತಿಕ, ಕುಸ್ತಿ, ಓಟ ಸ್ಪರ್ಧೆಗಳಿದ್ದರೆ ಅಲ್ಲಿ ಹಾಜರಾಗುತ್ತಿದ್ದರು. ವಿಶೇಷವಾಗಿ ರಾಷ್ಟ್ರೀಯ ಕಾರ್ಯಕ್ರಮಗಳು ಎಲ್ಲಿ ನಡೆದರೂ ಅಲ್ಲಿ ಹೋಗುತ್ತಿದ್ದರು. ಅಂಥ ಊರುಗಳಿಗೆ ಹೋದಾಗ ಅಲ್ಲಿ ಸುತ್ತಮುತ್ತಲಿನ ಕೋಟೆ, ಕೊತ್ತಲು, ನೆಲ, ಜಲ, ನದಿ ಮುಂತಾದವುಗಳ ಬಗ್ಗೆ ಜನಜನಿತವಾದ ಐಹಿತ್ಯ ಹೇಳಿಕೆಗಳನ್ನು ಕೇಳಿ ತಿಳಿದುಕೊಳ್ಳುತ್ತಿದ್ದರು. ಬರೆದಿಡುವ ಪರಿಪಾಠವೂ ಇತ್ತು. ವಿಶೇಷವಾಗಿ ಎಲ್ಲಿಯಾದರೂ ಕಿತ್ತೂರಿನ ಬಗ್ಗೆ ತಾಮ್ರಪಟಲ, ಹಳೆಯ ನಾಣ್ಯ, ಆಯುಧ, ಕಂಬಗಳು ಇಂಥ ಏನಾದರೂ ಐತಿಹಾಸಿಕವಾದ ಸಾಮಗ್ರಿಗಳು ಸಿಕ್ಕರೆ ಹಣ ಕೊಟ್ಟು ತರುತ್ತಿದ್ದರು. ಇಲ್ಲ ಯಾರಾದರೂ ಇಂಥವುಗಳು ಆ ಊರಲ್ಲಿ ದೊರೆಯುತ್ತಿವೆ ಎಂದು ತಿಳಿಸಿದರೆ ಅವರು ಅಲ್ಲಿಗೆ ತಾವಾಗಿಯೇ ಹೋಗಿ ಸಂದರ್ಶಿಸಿ ಅವರ ಮನವೊಲಿಸಿ ಕಾಗದ ಪತ್ರಗಳನ್ನು ಕಲೆ ಹಾಕುವ ಅಭ್ಯಾಸ ಅವರದಾಗಿತ್ತು. ಅವರಿಗೆ ಯಾವ ವ್ಯಸನವೆಂದರೆ ಐತಿಹಾಸಿಕ ವಸ್ತುಗಳನ್ನು ಕಲೆ ಹಾಕುವ ವ್ಯಸನ. ಅದರಲ್ಲಿ ಎಷ್ಟು ಹಣ ಖರ್ಚಾಗುತ್ತಿತ್ತು ಅನ್ನುವ ಪರಿವೇ ಅವರಿಗೆ ಉಳಿಯಲಿಲ್ಲ. ಇದರಿಂದಾಗಿ ಮನೆಯಲ್ಲಿಯ ವಿರೋಧ ಎದುರಿಸಬೇಕಾಯಿತು. ಅವರು ಯಾವುದನ್ನು ಲೆಕ್ಕಿಸಲಿಲ್ಲ. ಅವರಿಗೆ ಮುಂದೆ ಕಿತ್ತೂರು ಇತಿಹಾಸದ ಹುಚ್ಚು ಎಷ್ಟಿತ್ತೆಂದರೆ, ಹಾಳು ಬಿದ್ದ ಚೆನ್ನಮ್ಮನ ಕೋಟೆಯಲ್ಲಿ ಅವಳ ಪೂಜೆಯ ಗೃಹದಲ್ಲಿ ಕುಳಿತು ಧ್ವನಿ ತೆಗೆದು ರೋಧಿಸುತ್ತಿದ್ದರಂತೆ. ಎಂಥ ವೈಭವಭರಿತವಾದ ರಾಣಿ ಚೆನ್ನಮ್ಮನ ಅರಮನೆಯು ಹಾಳು ಬಿದ್ದಿದ್ದು ಕಂಡು ಕಳವಳಗೊಳ್ಳುತ್ತಿದ್ದರು. ಅಂದು ಅಲ್ಲಿ ಏನೇನು ನಡೆದಿರಬಹುದು, ಚೆನ್ನಮ್ಮಳು ಎಂಥ ದೌರ್ಜನ್ಯ, ನೋವು, ಅವಹೇಳನೆ ದುಷ್ಟ ಬ್ರಿಟಿಷರಿಂದ ಸಹಿಸಿರಬಹುದು ಅಂತ ತಿಳಿದುಕೊಳ್ಳುವ ಹುಚ್ಚು ಕೆಚ್ಚು ಅವರಲ್ಲಿ ಇತ್ತು. ಹೀಗಾಗಿ ಕಿತ್ತೂರಿನ ನಾಡಿನ ಪ್ರತಿಯೊಂದು ಹಳ್ಳಿಗೆ ತಿರುಗಾಡಿ ಅನೇಕ ದುಂದುಮಿ ಜಾನಪದ ಗೀತೆಗಳು, ಗೀಗಿ ಪದಗಳನ್ನು ಸಂಗ್ರಹಿಸಿದರು. ಅದಕ್ಕೆ ಕಿತ್ತೂರಿನ ಪ್ರೊಫೆಸರ್ ವಿ.ಜಿ. ಮಾರಿಹಾಳ್ ಅವರು ಕೂಡ ಎಷ್ಟೋ ಸಲ ಇವರೊಂದಿಗೆ ತಿರುಗಾಡಿದ್ದನ್ನು ದೊಡ್ಡಬಾವೆಪ್ಪನವರ ಶತಮಾನೋತ್ಸವ ಸಮಾರಂಭದಲ್ಲಿ ನೆನೆಸಿಕೊಂಡರು. ಇತಿಹಾಸಕಾರರು ಕಿತ್ತೂರಿನ ಇತಿಹಾಸದ ಬಗ್ಗೆ ಕೇಳಲು ಬಂದರೆ ಅಲ್ಲಿಯ ಜನರು ಬೈಲಹೊಂಗಲದ ದೊಡ್ಡಬಾವೆಪ್ಪನವರನ್ನು ಕೇಳಿ ಅನ್ನುವಷ್ಟು ಪ್ರಚಲಿತರಾಗಿದ್ದರು. ಮುಂದೆ ಇವರು ಮದುವೆಯು ದೊಡ್ಡವಾಡದ ಸಬರದ ಮನೆತನದ ಗಂಭೀರ ನಿಲುವಿನ ಈರವ್ವನ ಜೊತೆಯಾಯಿತು. ಇವರಿಗೆ 6 ಜನ ಮಕ್ಕಳು. ಸಂಗಪ್ಪ, ಬಸಪ್ಪ, ಶಂಕರಣ್ಣ, ಶಿವಣ್ಣ, ಬಾಯವ್ವ ಹಾಗೂ ಅಮ್ಮಣ್ಣವ್ವ ಅಂತ ಹೀಗೆ 6 ಜನ ಮಕ್ಕಳನ್ನು ಪಡೆದುಕೊಂಡರು. ಆದರೆ ದೊಡ್ಡಬಾವೆಪ್ಪನವರ ಒಲವು ಇತಿಹಾಸದ ಹುಡುಕಾಟದಲ್ಲಿ ಮೈಮರೆಯುತ್ತಿದ್ದರು. ಅವರ ತನ ಅಥವಾ ಮಕ್ಕಳ ಭಾರವೆಲ್ಲವೂ ಅವರ ತಮ್ಮನಾದ ಚನ್ಗುಡೆಯಪ್ಪನವರ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಕಿತ್ತೂರಿನ ಇತಿಹಾಸದ ಬಗ್ಗೆ ದೊಡ್ಡಬಾವೆಪ್ಪನವರು ಹುಡುಕಿ ತೆಗೆದ ಕಾಗದಗಳಲ್ಲಿ ಅನೇಕ ಸಂಗತಿಗಳು ಬೆಳಕಿಗೆ ಬಂದವು. ಕಿತ್ತೂರು ಇತಿಹಾಸಕ್ಕೆ ಪೂರಕವಾದ ದಾಖಲೆಗಳು ಎನಿಸಿದವು. ಕಿತ್ತೂರು ಚೆನ್ನಮ್ಮನ ಇತಿಹಾಸದ ಮಂಡಲದವರು ದೊಡ್ಡಬಾವೆಪ್ಪನವರು ಸಂಗ್ರಹಿಸಿದ ಸಾಹಿತ್ಯವನ್ನು ಪ್ರಕಟಣೆಗೆ ಅವಕಾಶವಿತ್ತು. ಕಿತ್ತೂರು ಬಂಡಾಯ, ಪಾರ್ಸಿ ಕಾಗದ ಪತ್ರಗಳು ಹಾಗೂ ದೊರೆ ಮಲ್ಲಸರ್ಜನ ದುಮ್ದುಮಿ, ಕಿತ್ತೂರು ಕಾಳಗ ಈ ಪುಸ್ತಕಗಳು ಇವರ ಹೆಸರಿನಲ್ಲಿ ಪ್ರಕಟವಾದವು. ಇನ್ನು ಕಿತ್ತೂರು ರಾಜ್ಯೋತ್ಸವ ಮತ್ತು ಚೆನ್ನಮ್ಮ ರಾಣಿಯ ಕಂಪನಿ ಸರ್ಕಾರದ ಪತ್ರ ವ್ಯವಹಾರಗಳು ಈ ಪುಸ್ತಕಗಳು ಅರ್ಧದಲ್ಲಿಯೇ ನಿಂತು ಹೋದವು.
ದೊಡ್ಡಬಾವೆಪ್ಪನವರ ಐತಿಹಾಸಿಕ ಕಾಗದ ಪತ್ರಗಳು ಎಂಬುದು ಗಮನಿಸಿದರೆ ಸವಾಯಿ ಸರ್ಜಾ ವೀರಪ್ಪ ಗೌಡ ದೇಸಾಯಿ ಇವರಿಗೆ ರಘುನಾಥರಾವ್ ಯಾದವ್ ಚಿತ್ರಗುಪ್ತ ಇವನು ತಮಗೆ ಆಶ್ರಯ ಕೋರಿ ಪತ್ರವನ್ನು ಮರಾಠಿಯಲ್ಲಿ ಬರೆದಿದ್ದು, ಇದರಲ್ಲಿ ಲಿಂಗಪ್ಪ ದೇಸಾಯಿ ನವಲಗುಂದ ಮತ್ತು ದೌಲತ್ರಾವ್ ಗೋರ್ಪಡೆ ಶಿವಾಜಿ ಮಹಾರಾಜನ ತಾಯಿ ಜೀಜಾಬಾಯಿಯವರ ಹೆಸರಿದ್ದಿದ್ದು ಕಂಡುಬರುತ್ತದೆ. ಇಷ್ಟೇ ಅಲ್ಲದೆ ಜೀಜಾಬಾಯಿಯೂ ಸಹಿತ ತಮಗೆ ಆಶ್ರಯ ಕೊಡಲು ಪಲ್ಲಕ್ಕಿ ಕಳುಹಿಸಬೇಕು ಎಂದು ಬರೆದ ಪತ್ರವೂ ಕೂಡ ಇದರಲ್ಲಿ ಲಭ್ಯವಿದೆ. ಕಿತ್ತೂರಿನ ಸಂಸ್ಥಾನದಲ್ಲಿ ದೇಸಾಯರು ಆಳಿದ ವರ್ಷಗಳ ವಿವರವು ಲಭ್ಯವಾಗಿವೆ. ಹೀಗೆ ಕಿತ್ತೂರು ರಾಣಿಯ ಚೆನ್ನಮ್ಮನ ಬಂಟರು ಲಿಂಗವಂತನಾಗಿದ್ದನು ಅನ್ನುವ ಪುರಾವೆಯ ಸಹಿತ ಅದನ್ನು ತಿಳಿಸಿಕೊಟ್ಟರು. ಹೀಗೆ ಕಿತ್ತೂರು ಸಂಸ್ಥಾನಕ್ಕೆ ಸಂಬಂಧಿಸಿದ ಇತಿಹಾಸ, ಕಾಗದ ಪತ್ರಗಳು, ಸನದು, ರೈಫಿಯತ್ತು, ತಾಮ್ರದ ಪಟಲು, ನಾಣ್ಯ, ಶಿಲ್ಪ, ಚಿತ್ರಕಲೆ, ನಾಟಕ ಪದ, ಸಾಂಗತ್ಯ, ಲಾವಣಿ ಮೊದಲಾದ ಎಲ್ಲ ಬಗೆಯ ಐತಿಹಾಸಿಕ ಮಹತ್ವವುಳ್ಳ ವಸ್ತುಗಳನ್ನು ಕೊಡಮಾಡಿದ್ದಾರೆ. ಅನೇಕ ಸಂಸ್ಥಾನಗಳಿಗೆ ಸಂಬಂಧಿಸಿದ ದೇಸಾಯರು ಹಾಗೂ ಪಾಳೆದಾರರು, ಇನಾಮುದಾರರು, ಮಠಾಧೀಶ್ವರರು, ಗೌಡರು, ಕುಲಕರ್ಣಿಯರ ಬಗ್ಗೆಯೂ ಇವರು ಮಾಹಿತಿಯನ್ನು ದೊರಕಿಸಿಕೊಟ್ಟರು. ಅವರು ಈ ಇತಿಹಾಸದಲ್ಲಿ ಫಾರಸಿ ಭಾಷೆಯ ಪತ್ರಗಳನ್ನು ಓದುವುದಕ್ಕಾಗಿಯೇ ಆ ಫಾರಸಿ ಭಾಷೆಯಲ್ಲಿ ನಿಪುಣತೆಯನ್ನು ಹೊಂದಿದವರಾಗಿದ್ದರು. ಇವರಿಗೆ ಕನ್ನಡ, ಮರಾಠಿ, ಹಿಂದಿ, ಉರ್ದು ಮತ್ತು ಫಾರ್ಸಿ ಭಾಷೆ ಸರಳವಾಗಿ ಓದಬಲ್ಲವರಾಗಿದ್ದರು. ಹೀಗಾಗಿ ದೊಡ್ಡಬಾವೆಪ್ಪನವರಿಗೆ ಕಿತ್ತೂರು ಚೆನ್ನಮ್ಮ ರಾಣಿ ಇತಿಹಾಸ ಮಂಡಳಿಯವರು ಚಿರಋಣಿಯಾಗಿದ್ದೇವೆ ಎನ್ನುವ ಮಾತು ಗಮನಾರ್ಹವಾದದ್ದು. ಕಿತ್ತೂರು ಚೆನ್ನಮ್ಮ ರಾಣಿ ಇತಿಹಾಸ ಮಂಡಲದ ಅಧ್ಯಕ್ಷರಾದ ವೀರಭದ್ರಪ್ಪ ಹಾಲ್ಬಾಮಿಯವರು ಹೇಳ್ತಾರೆ, ಶ್ರೀಮಾನ್ ಮೂಗಿ ದೊಡ್ಡಬಾವೆಪ್ಪನವರು ಸುಮಾರು 30 ವರ್ಷಗಳ ಪರಿಶ್ರಮದಿಂದ ಕ್ರೋಢೀಕರಿಸಿದ ಇತಿಹಾಸದ ಸಂಗ್ರಹದ ಹೊತ್ತಿಗೆಯು ನಮ್ಮ ಮಂಡಲಕ್ಕೆ ಕೊಡಲು ಒಪ್ಪಿದ್ದು ಅವರ ಅಭಿಮಾನದ ನಿಷ್ಠುರತೆಯನ್ನು ವ್ಯಕ್ತಪಡಿಸುತ್ತದೆ. ಅದಕ್ಕಾಗಿ ನಾವು ಅವರಿಗೆ ಚಿರಋಣಿಯಾಗಿದ್ದೇವೆ ಅಂತ ಹೇಳಿದರು. ಅಂತೆಯೇ ಶ್ರೀ ಜಗದ್ಗುರು ತೋಂಟದಾರ ಸಂಸ್ಥಾನ ಮಠದ ವೀರಶೈವ ಪುಣ್ಯಪುರುಷರ ಮಾಲಿಕೆಯಲ್ಲಿ ಪ್ರಕಟಗೊಂಡ ದೊಡ್ಡಬಾವೆಪ್ಪ ಮೂಗಿಯವರ ಪುಸ್ತಕವು ಸಾಕ್ಷಿ ಆಧಾರ ಸಹಿತವಾಗಿ ಡಾಕ್ಟರ್ ಚನ್ನಕ್ಕ ಪಾವಟೆಯವರು ಬರೆದಿದ್ದಾರೆ. ಹಾಗೆ ಧಾರವಾಡದ ಇತಿಹಾಸ ಸಂಶೋಧಕರಾದ ಶ್ರೀ ರಾಜಪುರೋಹಿತರು ಮೂಗಿ ದೊಡ್ಡಬಾವೆಪ್ಪನವರ ಉತ್ಕಟವಾದ ಭಕ್ತಿಯಿಂದ ಕಿತ್ತೂರು ಸಂಸ್ಥಾನದ ಐತಿಹಾಸಿಕ ಕಾಗದ ಪತ್ರದ ಸಂಗ್ರಹಣೆ ನೋಡಿ ಆಶ್ಚರ್ಯವಾಗುವುದು ಅಂತ ಹೇಳ್ತಾರೆ. ಇವರು ಕೇವಲ ಇತಿಹಾಸಗಾರರಷ್ಟೇ ಅಲ್ಲ, ಸ್ವಾತಂತ್ರ್ಯ ಹೋರಾಟಗಾರರು, ತಾತ್ವಿಕ ಚಿಂತಕರು, ಭಾರತ ದೇಶದ ಆಗು ಹೋಗುಗಳ ಚಿಂತಕರು, ವಿವೇಚಿಸುತ್ತಿದ್ದರು. ಭಾರತದ ಸಂಸ್ಕೃತಿ, ಪರಂಪರೆ, ಹಿಂದುತ್ವವನ್ನು ಉಳಿಸಿ ಬೆಳೆಸಿಕೊಂಡು ಹೋಗಲು ಸತತ ಪ್ರಯತ್ನದಲ್ಲಿ ಇದ್ದವರು. ದೊಡ್ಡಬಾವೆಪ್ಪನವರ ಪ್ರಕಾರ ಹಿಂದಿಯರು ಎಂಬುದು ಬಹಳ ವಿಶಾಲ ಅರ್ಥದಲ್ಲಿ ಬಳಸುತ್ತಿದ್ದರು. ಅದು ಒಂದು ಧರ್ಮಕ್ಕೆ ಸಂಬಂಧಿಸಿದಲ್ಲ, ಅದು ಈ ನೆಲದ ಸಮಸ್ತ ಜನ ಪ್ರಾಗೈತಿಹಾಸಿಕ ಕಾಲದಿಂದಲೂ ನಡೆದು ಬಂದ, ಬೆಳೆದು ಬಾಳಿದ, ಬದುಕಿದ, ಒಳ್ಳೆಯದನ್ನು ಅನುಭವದಿಂದ ಅಳವಡಿಸಿಕೊಂಡು ಸಹನಶೀಲತೆಯಿಂದ ಉಳಿದುಕೊಂಡು ಬಂದ ಒಂದು ಸಂಸ್ಕೃತಿ, ಸಭ್ಯತೆ, ಬದುಕಿನ ಒಂದು ರೀತಿ, ಒಂದು ಕಲೆ ಎಂದು ಹೇಳುತ್ತಿದ್ದರು. ಈ ಜಂಬೂ ದ್ವೀಪದಲ್ಲಿ ಹುಟ್ಟಿದವರು ನಮ್ಮ ದೇಶದ ಬಗ್ಗೆ ಗೌರವ, ಭಾರತೀಯರು ಅನ್ನುವ ಗೌರವ ತಾಳಿ ಇದು ಪುಣ್ಯ ಭೂಮಿ ಎಂದು ಬದುಕಿದವರೆಲ್ಲರೂ ಭಾರತೀಯರು. ಅವರು ಯಾವ ಮತ, ಪಂಥ, ಜಾತಿ, ಉಪಜಾತಿ, ವರ್ಗದವರೇ ಆಗಿರಲಿ ಅನ್ನುತ್ತಿದ್ದರು. ಈ ಭಾರತ ದೇಶವು ಕಂಡ ಮಹಾನ್ ಪರಂಪರೆ, ಸಂಸ್ಕೃತಿ, ವಿವಿಧ ಸಭ್ಯತೆಗಳಿಂದ ಸಿಡಿದು ನಿಂತು ಇದಿಷ್ಟೇ ನಮ್ಮದು, ಇವರಿಷ್ಟೇ ನಮ್ಮವರು ಎಂದು ಗೆರೆ ಕೊರೆದುಕೊಳ್ಳುವುದು ಆರೋಗ್ಯಕರವಲ್ಲ. ಇಂದಿನ ಐತಿಹಾಸಿಕ ಅವಶ್ಯಕತೆ ಎಂದರೆ ನಮ್ಮ ಮನಸ್ಸುಗಳನ್ನು ಒಂದುಗೂಡಿಸುತ್ತಾ ಸಾಗಬೇಕು. ಏಕೆಂದರೆ ಬ್ರಿಟಿಷರ ಇತಿಹಾಸವನ್ನು ನಾವು ಪುನರ್ವರ್ತಿಸಲು ಈಗಲೇ ಇಂಥ ಕೆಲವೊಂದು ಭಿನ್ನಮತೀಯರು ಚೇತಾವಣೆ ಕೊಟ್ಟು ದೇಶ ಒಡೆಯುವ ಸನ್ನಹದಲ್ಲಿದ್ದಾರೆ. ನಾವು ಇಂದು ಕೂಡ ಜಾಗೃತರಾಗಬೇಕು. ಗಾಳಿಯಲ್ಲಿ ಕೇಳಿ ಬರುತ್ತಿರುವ ಈ ಭಯಾನಕ ರುದ್ರ ಗಾಳಿಯ ಎಚ್ಚರಿಕೆಯ ಗಂಟೆಯ ನಾದವನ್ನು ಆಲಿಸದೆ ಹೋದರೆ ನಾವು ಇತಿಹಾಸದಿಂದ ಏನು ಕಲೆತಂತಾಗುವುದಿಲ್ಲ ಅನ್ನುತ್ತಿದ್ದರು. ನಮ್ಮ ಜಾತಿ, ಮತ, ಸಂಪ್ರದಾಯಗಳು ಭಿನ್ನವಾಗಿದ್ದರೂ ಯಾವುದೇ ತಾತ್ವಿಕ, ಸೈದ್ಧಾಂತಿಕ ಭಿನ್ನಮತಿಗಳೇ ಇರಲಿ, ನಾವು ನಮ್ಮ ರಾಷ್ಟ್ರ ಧರ್ಮದ ಪ್ರಜ್ಞೆಯ ಪ್ರಬುದ್ಧತೆಯ ದಾರ ಪೋಣಿಸಿ ಮಾತೃಭೂಮಿಗೆ ಅರ್ಪಿಸಿ ಗೌರವಿಸಬೇಕಾದ ಸಮಯ ಇಂದು ಒದಗಿ ಬಂದಿದೆ
ಎಂಬ ವಿಚಾರದ ಹರಿಗೋಲಿನಲ್ಲಿ ತೇಲುತ್ತಿದ್ದರು. ಇತಿಹಾಸವನ್ನು ಓದುತ್ತಾ ಇತಿಹಾಸದಲ್ಲಿಯೇ ಆಗಿ ಹೋದದ್ದನ್ನು ನೆನೆಯುತ್ತಾ ಅದನ್ನೇ ಪಾರಾಯಣವನ್ನು ಮಾಡುತ್ತಾ ಸಂತೃಪ್ತಿ ಹೊಂದುತ್ತಾ ತಮಗೆ ಬಂದ ಐಹಿತಿಕ ದೃಷ್ಟಿಯಿಂದ ಮುಂದಿನ ಆಗುಹೋಗುಗಳ ಬಗ್ಗೆ ಸ್ಪಷ್ಟ ಚಿತ್ರಣೆಯನ್ನು ಕೊಡುತ್ತಾ ಅದರ ಪರಿಹಾರದ ಬಗ್ಗೆ ಚಿಂತಿಸುತ್ತಾ ಇತಿಹಾಸವನ್ನೇ ಹಾಸಿ ಹೊದ್ದು ಕಾಲವನ್ನು ಕಳೆಯುತ್ತಿದ್ದರು. ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಸಾಹಸದ ಕಥೆಗಳನ್ನು ಎಲ್ಲರಿಗೂ ಹೇಳುತ್ತಿದ್ದರು. ಅಂತೆಯೇ ಅವಳಿಗಾಗಿ ಜನಜನಿತವಾದ ಪದ್ಯವನ್ನು ಹಾಡುತ್ತಿದ್ದರು. ಚಂಡಿಯೋ ಚೌಡಿಯೋ ಮಾರಿಯೋ ಮಸಣಿಯೋ ಖಂಡಿತ ಮಾನವಳಿವಳಲ್ಲ, ಗಂಡು ಗಲಿಗಳ ಮೀರಿ ರುಂಡವ ತರಿವಳು ಮಹಾಮಾಯೆಯಲ್ಲದೆ ಬ್ಯಾರಲ್ಲ, ಪುಂಡರಕ್ಕಸರ ಹಿಂಡು ಮುರಿದು ಚಾಮುಂಡಿಯೇ ಈಕೆಯೂ ಸುಳ್ಳಲ್ಲ, ಚಂಡ ಪ್ರಚಂಡರ ತಂಡವೇ ಕುಂದಿತ್ತು ಎಂಬುವ ಶಬ್ದವೇ ರಣವೆಲ್ಲ ಅಂತ ಹಾಡಿ ಹೊಗಳುತ್ತಲೇ 1965 ಸೆಪ್ಟೆಂಬರ್ 16 ತಾರೀಕಿನಂದು ಐತಿಹಾಸಕಾರರಿಗೆ ಇತಿಹಾಸದ ಸೊತ್ತನ್ನು ಬಿಟ್ಟು ಕಣ್ಮರೆಯಾದರು.